ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಸೆಕೆಂಡ್ PUC ಇಂಗ್ಲೀಷ್ನ ಒಂದು ಸುಂದರವಾದ ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದೇ WB Yeats ಅವರು ಬರೆದಿರುವ ವೆನ್ ಯು ಆರ್ ಓಲ್ಡ್ ಎಂಬ ಪೊಯಮ್. ನೋಡಿ ಸ್ಟೂಡೆಂಟ್ಸ್, ಈ ಪದ್ಯದಲ್ಲಿ ಕವಿ ತಮ್ಮ ಪ್ರಿಯತಮೆಯ ಭವಿಷ್ಯದ ಬಗ್ಗೆ, ಅಂದರೆ ಅವಳಿಗೆ ವಯಸ್ಸಾದಾಗ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಬರೆದಿದ್ದಾರೆ. ಇದನ್ನು ನಾನು 3 ಭಾಗಗಳಲ್ಲಿ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿ. ಮೊದಲನೇ ಭಾಗ, ಮೊದಲನೇ ಸ್ಟಾಂಜಾದಲ್ಲಿ ಕವಿ ಏನಂತಾರೆ ಗೊತ್ತಾ? ಅವರು ತಮ್ಮ ಪ್ರಿಯತಮೆಗೆ ಹೇಳ್ತಾರೆ, ಭವಿಷ್ಯದಲ್ಲಿ ನಿನಗೆ ವಯಸ್ಸಾಗುತ್ತೆ, ನಿನ್ನ ಕೂದಲೆಲ್ಲ ಬೆಳ್ಳಗಾಗುತ್ತೆ, ಆಗ ನೀನು ಸುಸ್ತಾಗಿ ನಿದ್ದೆಗನಲ್ಲಿ ಬೆಂಕಿಯ ಒಲೆಯ ಮುಂದೆ ಕೂತಿರ್ತೀಯ. ಆ ಟೈಮ್ನಲ್ಲಿ ನಾನು ಬರೆದಿರುವ ಆ ಕವಿತೆಯ ಪುಸ್ತಕವನ್ನು ನಿಧಾನವಾಗಿ ಓದು ಅಂತಾರೆ. ಯಾಕೆ ಓದಬೇಕು? ಯಾಕಂದರೆ ಅದನ್ನು ಓದಿದಾಗ ಆಕೆಗೆ ಅವಳ ಯೌವನದ ದಿನಗಳು, ಅವಳ ಕಣ್ಣಿನಲ್ಲಿದ್ದ ಆ ಸುಂದರವಾದ ನೋಟ ಎಲ್ಲವೂ ನೆನಪಾಗುತ್ತದೆ. ಈಗ ಎರಡನೇ ಸ್ಟಾಂಜಾ ಬರೋಣ. ಎಕ್ಸಾಮ್ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕವಿ 2 ರೀತಿಯ ಪ್ರೀತಿಯ ಬಗ್ಗೆ ಹೇಳ್ತಾರೆ. ಆಕೆ ಯೌವನದಲ್ಲಿದ್ದಾಗ ಎಷ್ಟೋ ಜನ ಅವಳ ದೈಹಿಕ ಸುಂದರವನ್ನು, ಅಂದರೆ ಫಿಸಿಕಲ್ ಬ್ಯೂಟಿನ ನೋಡಿ ಪ್ರೀತಿಸ್ತಾ ಇದ್ರು. ಆ ಪ್ರೀತಿ ನಿಜವೋ ಸುಳ್ಳೋ ಗೊತ್ತಿರಲಿಲ್ಲ. ಆದರೆ ಕವಿ ಹಾಗಲ್ಲ. ಕವಿ ಆಕೆಯ ಆಂತರಿಕ ಸೌಂದರ್ಯವನ್ನು, ಅಂದರೆ ಅವಳ ಪಿಲಿಗ್ರಿಮ್ ಪವಿತ್ರ ಆತ್ಮ ಅನ್ನು ನಿಜವಾಗಿ ಪ್ರೀತಿಸುತ್ತಿದ್ದ. ಅಷ್ಟೇ ಅಲ್ಲ ಸ್ಟೂಡೆಂಟ್ಸ್, ಕಷ್ಟ ಬಂದಾಗ ಅವಳ ಮುಖದಲ್ಲಿ ಕಾಣ್ತಿದ್ದ ದುಃಖವನ್ನು ಕೂಡ ಅವನು ಪ್ರೀತಿಸುತ್ತಿದ್ದ. ವಯಸ್ಸಾಗಿ ಸೌಂದರ್ಯ ಮಾಸಿದರೂ ಕವಿಯ ಪ್ರೀತಿ ಮಾತ್ರ ಯಾವತ್ತೂ ಬದಲಾಗಲ್ಲ. ಇದೇ ನಿಜವಾದ ಪ್ರೀತಿ. ಕೊನೆಯ ಸ್ಟಾಂಜಾದಲ್ಲಿ ಏನಾಗುತ್ತೆ ಅಂದರೆ, ಆಕೆಗೆ ವಯಸ್ಸಾದ ಮೇಲೆ, ಬ್ಯೂಟಿ ಹೋದ ಮೇಲೆ ಆ ಸುಳ್ಳು ಪ್ರೇಮಿಗಳೆಲ್ಲ ಆಕೆಯನ್ನು ಬಿಟ್ಟು ಹೋಗ್ತಾರೆ. ಆಗ ಆಕೆ ಬೆಂಕಿಯ ಮುಂದೆ ಬಗ್ಗಿ ಕೂತು, ಅಯ್ಯೋ, ನನ್ನನ್ನು ನಿಜವಾಗಿ ಪ್ರೀತಿಸಿದ ಕವಿಯನ್ನು ನಾನು ಕಳೆದುಕೊಂಡೆನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾಳೆ. ಈ ಕವಿಯ ನಿಜವಾದ ಪ್ರೀತಿ ಎತ್ತರದ ಪರ್ವತಗಳು ಮತ್ತು ನಕ್ಷತ್ರಗಳ ನಡುವೆ ಕಣ್ಮರೆಯಾಯಿತು ಅಂತ ಅವಳಿಗೆ ಫೀಲ್ ಆಗುತ್ತದೆ. ಇದಿಷ್ಟು ಈ ಪದ್ಯದ ಸಾರಾಂಶ ಸ್ಟೂಡೆಂಟ್ಸ್. ನೀವು ಎಕ್ಸಾಮ್ನಲ್ಲಿ ಮುಖ್ಯವಾಗಿ ನೆನಪಿಟ್ಟುಕೊಳ್ಳುವುದು ಇಷ್ಟೇ: ದೈಹಿಕ ಸೌಂದರ್ಯ, ಫಿಸಿಕಲ್ ಬ್ಯೂಟಿ ತಾತ್ಕಾಲಿಕ, ಆದರೆ ಪವಿತ್ರ ಆತ್ಮದಲ್ಲಿ ಮೇಲಿರುವ ಪ್ರೀತಿ, ಟ್ರೂ ಲವ್, ಪಿಲಿಗ್ರಿಮ್ ಸೌಲ್, ಶಾಶ್ವತ. ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್.